ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಆರ್ಮಿ ಫ್ರೆಂಡ್ಸ್ಗೆ. ಸೊ ನಿಮ್ಗೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಂಡಿಯನ್ ಆರ್ಮಿಯಲ್ಲಿ ಏಜ್ ನಲ್ಲಿ ರಿಲ್ಯಾಕ್ಸೇಷನ್ ಕೊಡಿ, ವಯೋಮಿತಿಯಲ್ಲಿ ಹೆಚ್ಚಳನ್ನ ಮಾಡಿ ಅಂತ ಹೇಳಕ್ಕೆ ಪ್ರತಿಯೊಬ್ಬರು ಕೂಡ ಸ್ಟ್ರೈಕ್ ಮಾಡುವುದರ ಮುಖಾಂತರ ಅಪ್ಲಿಕೇಶನ್ ಅನ್ನ ಎಲ್ಲರೂ ಕೂಡ ಸ್ಟಾಪ್ ಅನ್ನ ಇಟ್ಟಿದ್ರಿ. ಸೊ ನೀವು ಅನ್ಕೊಂಡಿರುವ ಹಾಗೆ ನೀವು ಮಾಡಿರ್ತಕ್ಕಂಥ ಸ್ಟ್ರೈಕ್ ಸಕ್ಸಸ್ ಆಯ್ತು ಸ್ನೇಹಿತರೆ. ಎಲ್ಲರೂ ಕೂಡ ಅದಕ್ಕೆ ಸಾಥನ್ನ ಕೊಟ್ರಿ. ಸೊ ಪ್ರತಿಯೊಂದು ವಿಡಿಯೋ ಮಾಡೋದ್ರ ಮುಖಾಂತರ ಆಯ್ತು, ಏನೋ ಅಪ್ಡೇಟ್ ಕೊಡೋದ್ರ ಮುಖಾಂತರ ಆಯ್ತು, ಪ್ರತಿಯೊಬ್ರು ಕೂಡ ಏಜ್ ಅನ್ನ ವಯೋಮಿತಿಯನ್ನು ಹೆಚ್ಚಳ ಮಾಡ್ಲೇಬೇಕಂತ ಹೇಳಿ ಪ್ರತಿಯೊಬ್ರು ಕೂಡ ಮಾಡ್ತಾನೆ ಇದೀವಿ. ಸೊ ಸಕ್ಸಸ್ ಆಯ್ತು, ನಿಮ್ಮ ಏಜ್ 1 ವರ್ಷ ಹೆಚ್ಚನ್ನ ಮಾಡಿದರೆ. ಮೊದಲಿಗೆ 17 ವಯಸ್ಸಿನಿಂದ ಹಿಡಿದು 21 ವಯಸ್ಸಿನ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಗ್ನಿವೀರದಲ್ಲಿ ಅವಕಾಶ ಇತ್ತು. ಇವಾಗ 17 ವಯಸ್ಸಿನಿಂದ ಹಿಡಿದು 22 ವಯಸ್ಸಿನವರೆಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಂಡಿಯನ್ ಆರ್ಮಿ ಜಿಡಿ, ಟೆಕ್ನಿಕಲ್, ಕ್ಲರ್ಕ್, ಅದರ ಜೊತೆಗೆ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. 1 ವರ್ಷನಾದ್ರೂ ಹೆಚ್ಚಳವನ್ನ ಕೊಟ್ಟಿದ್ರಲ್ಲ ಅಂತ ಹೇಳಿ ಅದೊಂದು ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಆ ಒಂದು ಅನ್ಕೊಂಡಿರ್ತಕ್ಕಂಥ ಆಸೆಯನ್ನ ಈಡೇರಿತು. ಇನ್ನೇನು ಪ್ರಯತ್ನ ಬಿಡಕ್ ಹೋಗ್ಬೇಡ್ರಿ, ಪ್ರಯತ್ನ ಪ್ರಾಕ್ಟೀಸ್ ಈಗಿಂತನೇ ಸ್ಟಾರ್ಟ್ ಮಾಡ್ಕೊಡ್ರಿ. ಇನ್ನೊಂದು ಅವಕಾಶ ಸಿಕ್ಕತ್ತಂದ್ರೆ ಅವಕಾಶವನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ಸೊ ಇದ್ರದ್ದು ಏಜ್ ಎಷ್ಟು ಡೇಟ್ ಅಂತ ಹಿಡಿದು ಎಷ್ಟು ಮಂತ್ ಏನು ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ 1 ವರ್ಷ ಮಾತ್ರ ಹೆಚ್ಚಿಗೆ ಮಾಡಿದಾರ. ಬೇಕಿದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಹೋಗಿ ಲಾಗಿನ್ ಆಗಿ ಅಗ್ನಿಪಥ್ ಸ್ಕೀಮ್ ಒಳಗಡೆ ಹೋಗಿ ಎಲಿಜಿಬಿಲಿಟಿ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲಾನು ಹಾಕಿ ಚೆಕ್ ಮಾಡ್ಕೊಡ್ರಿ, ಅಲ್ಲಿ ನಿಮ್ಗೆ ತೋರಿಸುತ್ತಾ. ಓಕೆ, ಪ್ರತಿಯೊಬ್ಬರಿಗೆ ಕೂಡ ನನ್ನ ಕಡೆ ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಈ ಸರಿ ಪಕ್ಕ 2026ರಲ್ಲಿ ಅಗ್ನಿವೀರ ಸೆಲೆಕ್ಷನ್ ಆಗ್ಲೇಬೇಕು. ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಬಿಡಕ್ ಹೋಗ್ಬೇಡಿ. ಓಕೆ, ಆದ ಕಾರಣಕ್ಕೋಸ್ಕರ ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ ಮಿಸ್ ಮಾಡದೆ ಶೇರ್ ಮಾಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು 1 ವರ್ಷನಾದ್ರೂ ಸಿಗ್ಲಿ, ನಮ್ಗೆ ಇದೊಂದು ಭರ್ತಿ ಸಿಗ್ಲಿ ಅಂತ ಹೇಳಿ. ಅಂತ ವಿದ್ಯಾರ್ಥಿಗಳಿಗೆ ನಿಮ್ಮ ದೋಸ್ತ ಅಥವಾ ಶತ್ರು ಯಾರೋ ಇರ್ಲಿ ಸ್ನೇಹಿತರೆ, ಸೊ ಅವ್ರಿಗೆ ಬಹಳ ಯೂಸ್ ಆಗುತ್ತಾ. ಸೊ ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಅನ್ನ ಮಾಡ್ಕೊಡ್ರಿ. ನಿಮಗೆ ಏನ್ ಅನಿಸ್ತಾ ಇದೆ ಪ್ರತಿಯೊಬ್ರು ಕೂಡ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.